ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಒಂದು ಉತ್ತಮವಾದ ಮತ್ತೆ ತುಂಬಾ ಬೇಡಿಕೆ ಇರೋಂಥ ಒಂದು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತ ಒಂದು ಎಕ್ಸಾಮ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದ್ರೆ ಗ್ರಾಜ್ಯುಯೇಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಟೆಸ್ಟ್ ಅಂತೇಳಿ GMAT ಅಂತ ಹೇಳಿ ಕರೀತಾರೆ. ಯಾರೆಲ್ಲ MBA ಒಂದು ಪ್ರತಿಷ್ಠಿತ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ಇರೋಂಥ, ಇಲ್ಲ ಅಬ್ರಾಡ್ ಅಲ್ಲಿ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ MBA ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವರೆಲ್ಲ ಬರೀಲೇಬೇಕಾದಂತ ಒಂದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು GMAT ಅಂತ ಹೇಳಿ ಗ್ರಾಜ್ಯುಯೇಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಟೆಸ್ಟ್ ಅಂತ ಕರೀತಾರೆ. ಇದು ಒಂದು ಸ್ಟ್ಯಾಂಡರ್ಡೈಸ್ಡ್ ಎಕ್ಸಾಮು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುವಂತ ಎಕ್ಸಾಮ್. ನಮ್ಮ ದೇಶಕ್ಕೆ ಒಂದಕ್ಕೆ ಅಲ್ಲ, ಇಂಟರ್ನ್ಯಾಷನಲ್ ವರ್ಲ್ಡ್ ಪ್ರಪಂಚದಾದ್ಯಂತ ನಡೆಯುವಂತ ಒಂದು ಎಕ್ಸಾಮ್ ಇದು GMAT ಅಂತ ಹೇಳಿ. MBA, MIM ಮತ್ತೆ MS ಇನ್ ಮ್ಯಾನೇಜ್ಮೆಂಟ್ ಈ ತರ ಕೋರ್ಸ್ಗೆ ನಡೆಯುವಂತ ಒಂದು ಎಕ್ಸಾಮು ಇದು. ಈ ಎಕ್ಸಾಮ್ ಇಂದ ಒಟ್ಟು 2300ಕ್ಕೂ ಹೆಚ್ಚು ಕಾಲೇಜ್ಗಳಲ್ಲಿ ಈ ಎಕ್ಸಾಮ್ ಬರ್ದಂತ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ನೆನಪಿರ್ಲಿ, 2300ಕ್ಕೂ ಹೆಚ್ಚು ಯೂನಿವರ್ಸಿಟೀಸ್ ಇರ್ಬೋದು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇರ್ಬೋದು, ಈ ಸ್ಕೋರ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ 7000 ಪ್ರೋಗ್ರಾಮ್ಸ್ ಇರೋಂತ ಜಾಯಿನ್ ಆಗೋ ಅಂತ ಒಂದು ಉತ್ತಮವಾದ ಬೇಡಿಕೆ ಇರೋಂತ ಒಂದು ಎಕ್ಸಾಮ್ ಇದು GMAT ಅಂತೇಳಿ. ಇಂಡಿಯಾದಲ್ಲೂ ಈಗ ಪ್ರಪಂಚದಲ್ಲಿ ಎಷ್ಟು ಜನ ತಗೋತಾ ಇದ್ದಾರೆ ಈ ಎಕ್ಸಾಮ್ನ, ಅದರಲ್ಲಿ 3rd ಪ್ಲೇಸ್ ಅಲ್ಲಿ ಇರೋಂಥದ್ದು ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಅಂದ್ರೆ ಇಂಡಿಯಾದಲ್ಲೇ ಹೈಯೆಸ್ಟ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ನ ತಗೊಂತಿದ್ದಾರೆ. ವರ್ಲ್ಡ್ಗೆ 3rd ಪ್ಲೇಸ್ ಅಲ್ಲಿ ಇದೆ ಎಕ್ಸಾಮ್ಸ್ ತಗೊಳ್ಳೋರ ಲೀಸ್ಟ್ ಅಲ್ಲಿ. ನಮ್ಮ ಇಂಡಿಯಾ 3rd ಪ್ಲೇಸ್ ಅಲ್ಲಿ ಈ ಎಕ್ಸಾಮ್ನ ಹೆಚ್ಚು ವಿದ್ಯಾರ್ಥಿಗಳು ತಗೊಂತಾ ಇದ್ದಾರೆ. ಒಟ್ಟು ನಾನು ಹೇಳಿದ್ನಲ್ವಾ, 7000 ಪ್ರೋಗ್ರಾಮ್ಗೆ ಈ ಎಕ್ಸಾಮ್ ಸ್ಕೋರ್ನ ತಗೋತಾರೆ. ಇದೊಂದು ಸ್ಟ್ಯಾಂಡರ್ಡೈಸ್ಡ್ ಅಸೆಸ್ಮೆಂಟ್, ಒಂದು ಸ್ಟ್ಯಾಂಡರ್ಡೈಸ್ಡ್ ವೇ ಆಫ್ ಕಂಪೇರಿಂಗ್ ಅಪ್ಲಿಕೆಂಟ್ ಫ್ರಮ್ ದ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್ ಇರೋಂಥದ್ದು. ಇಂಪ್ರೂವ್ಡ್ ಚಾನ್ಸಸ್, GMAT ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು ಎಲ್ಲ ಇದರಲ್ಲಿ ಇರುತ್ತೆ. ಇದು 2 ತರ ಬರೀಬಹುದು ಈ ಎಕ್ಸಾಮ್ನ. ಆನ್ಲೈನು ಬರೀಬಹುದು, ಆಫ್ಲೈನು ಬರೀಬಹುದು. ನಿಮಗೆ ಎಲ್ಲಿ ಸೂಟಬಲ್ ಆಗುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಆನ್ಲೈನ್ ಅಲ್ಲೇ ಎಕ್ಸಾಮ್ ತಗೋಬಹುದು. ಇಲ್ಲ ನಮಗೆ ಟೆಸ್ಟ್ ಸೆಂಟರ್ ಬೇಕು ಅಂದ್ರೆ ಟೆಸ್ಟ್ ಸೆಂಟರ್ಗೂ ಹೋಗಿ ಬೇಕಾದ್ರೆ ಎಕ್ಸಾಮ್ ಬರೀಬಹುದು. 2 ತರದಲ್ಲೂ ಕೊಟ್ಟಿದ್ದಾರೆ, ಆಫ್ಲೈನು ಕೊಟ್ಟಿದ್ದಾರೆ, ಆನ್ಲೈನು ಎಕ್ಸಾಮ್ ಬರೆಯುವಂತ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಸ್ಕೋರ್ ಬಂದು ವ್ಯಾಲಿಡಿಟಿ 5 ಇಯರ್ಸ್ ಇರುತ್ತೆ. ಅಂದ್ರೆ ನೀವು ಒಂದ್ಸಲ ಎಕ್ಸಾಮ್ ಕ್ಲಿಯರ್ ಮಾಡಿ ಬಂದಿರೋ ಸ್ಕೋರ್ನ 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಆ 5 ಇಯರ್ಸ್ ಅಲ್ಲಿ ನಿಮ್ಗೆ ಯಾವ ಯೂನಿವರ್ಸಿಟಿ, ಯಾವ ಕಾಲೇಜಿಗೆ ಬೇರಬೇಕಾಗುತ್ತೆ MBA ಕೋರ್ಸ್ಗೆ, ಅಲ್ಲಿ ನೀವು ಇದಕ್ಕೆ ಈ ಸ್ಕೋರ್ ಮೇಲೆ ಸೇರ್ಕೋಬಹುದು. ಅದೇ ರೀತಿ ಒಂದು ವರ್ಷದಲ್ಲಿ 5 ಅಟೆಂಪ್ಟ್ಸ್ ಬರೀಬಹುದು. ಅಂದ್ರೆ 5 ಸಲ ಈ ಎಕ್ಸಾಮ್ನ ಒಂದು ವರ್ಷದಲ್ಲಿ ಬರೀಬಹುದು. ಒಂದು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ನಡೀತಾನೆ ಇರುತ್ತೆ, ಫ್ರೀಕ್ವೆಂಟ್ ಆಗಿ ನಡೀತಾ ಇರುತ್ತೆ. ನೀವು ಒಂದು ವರ್ಷದಲ್ಲಿ 5 ಟೈಮ್ಸ್ ತಗೋಬಹುದು. ನಿಮ್ಮ ಲೈಫ್ ಟೈಮ್ ಅಲ್ಲಿ 8 ಅಟೆಂಪ್ಟ್ ಅಷ್ಟೇ ಕೊಡೋದು. ಲೈಫ್ ಟೈಮ್ ಅಲ್ಲಿ 8 ಅಟೆಂಪ್ಟ್ಸ್ ಮಾಡ್ಬೋದು. 1 ಇಯರ್ ಅಲ್ಲಿ 5 ಅಟೆಂಪ್ಟ್ಸ್ ಮಾಡ್ಬೋದು. ಆ 5 ಅಟೆಂಪ್ಟ್ಸ್ಗೆ ಮಿನಿಮಮ್ 16 ಡೇಸ್ ಗ್ಯಾಪ್ ಇರಬೇಕು. ಆ ತರ ಇರೋದ್ರಲ್ಲಿ ನೀವು 5 ಅಟೆಂಪ್ಟ್ ನ ಯಾವಾಗ ಬೇಕಾದ್ರೂ ಒಂದು ವರ್ಷದಲ್ಲಿ ತಗೋಬಹುದು. ಲೈಫ್ ಟೈಮ್ ಅಲ್ಲಿ 8 ಅಟೆಂಪ್ಟ್ಸ್ ನ ಕೊಡ್ತಾರೆ. ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ. ಎಜುಕೇಶನ್ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಆಗಿದ್ರು ಸಾಕು, MBAಗೆ ನೀವು ಈ ಎಕ್ಸಾಮ್ ಬರೆದು ಜಾಯಿನ್ ಆಗ್ಬೋದು. ಇದ್ರ ಎಕ್ಸಾಮ್ ಪ್ಯಾಟರ್ನ್ ಸಿಂಪಲ್ ಆಗಿರುತ್ತೆ. ವರ್ಬಲ್ ರೀಸನಿಂಗ್ ಇರುತ್ತೆ, ಅದೇ ರೀತಿ ಡಾಟಾ ಇನ್ಸೈಟ್ಸ್ ಅಂತ ಇರುತ್ತೆ, ಕ್ವಾಂಟಿಟಿವ್ ರೀಸನಿಂಗ್ ಅಂತ ಇರುತ್ತೆ. ಇದರಲ್ಲೆಲ್ಲ 45 ಮಿನಿಟ್ಸ್ ಈಚ್ ಇರುತ್ತೆ. ಅಂದ್ರೆ 2 ಗಂಟೆ 15 ನಿಮಿಷ ಕೊಡ್ತಾರೆ. ವರ್ಬಲ್ ರೀಸನಿಂಗಿಗೆ 36 ಕ್ವಶನ್ಸ್ ಇರುತ್ತೆ, ಡಾಟಾ ಇನ್ಸೈಟ್ಸ್ಗೆ 20 ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಕ್ವಾಂಟಿಟೇಟಿವ್ ರೀಸನಿಂಗಿಗೆ 31 ಕ್ವಶನ್ಸ್ ಇರುತ್ತೆ. ಸಂಬಂಧಪಟ್ಟ ಸಬ್ಜೆಕ್ಟ್ ಇರುತ್ತೆ, ಸೆಂಟೆನ್ಸ್ ಕರೆಕ್ಷನ್ ಇರ್ಬೋದು, ಕ್ರಿಟಿಕಲ್ ರೀಸನಿಂಗು, ರೀಡಿಂಗ್ ಕಂಪ್ಯಾರಿಸನ್, ಮಲ್ಟಿ ಸ್ಕೋರ್ ರೀಸನಿಂಗು. ಟೋಟಲಿ ನಿಮ್ಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಂತ ಕೋರ್ಸ್ಗಳಿಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ಕೊಂತ ಹೋಗ್ತಾರೆ. ಇದು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದ್ರೆ, ಈಗ ಟೆಸ್ಟ್ ಸೆಂಟರ್ ಅಂದ್ರೆ ನೀವು ಸೆಂಟರ್ಗೆ ಹೋಗಿ ಬರೀತೀನಿ ಅಂತಂದ್ರೆ $275 ಇರುತ್ತೆ, ನಿಯರ್ಲಿ $23,995 ಇರುತ್ತೆ. ಇಲ್ಲ ಆನ್ಲೈನ್ ಟೆಸ್ಟ್ ಬರೀತೀನಿ ಅಂದ್ರೆ $300 ಇರುತ್ತೆ, 26,176 ಇಂಡಿಯನ್ ರುಪೀಸ್ ಎಲ್ಲ ಆಗುತ್ತೆ. ಅದೇ ರೀತಿ ಎಕ್ಸಾಮ್ ಪ್ಯಾಟ್ರನ್ ಯಾವ ತರ ಇರುತ್ತೆ ಅಂತ ಬಂದ್ರೆ, ಇದು ಒಂದು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಟೆಸ್ಟ್, ಅಂದ್ರೆ ಕಂಪ್ಯೂಟರ್ ಆನ್ಲೈನ್ ಟೆಸ್ಟ್ ತರ ಇರುತ್ತೆ.
ಎಕ್ಸಾಮ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆನ್ಸ್ ನ ಕ್ವಶನ್ಸ್ ಡಿಫಿಕಲ್ಟಿ ಅಡ್ಜಸ್ಟಿಂಗ್ ಬೇಸ್ಡ್ ಆನ್ ದೇರ್ ಆನ್ಸರ್ಸ್. ಅಂದ್ರೆ ನೀವು ಯಾವ ತರ ಆನ್ಸರ್ ಮಾಡ್ತೀರಿ ಅದ್ರ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ರಿಸಲ್ಟ್ ಕೊಡ್ತಾ ಹೋಗ್ತಾನೆ. ಟೋಟಲ್ ಟೆಸ್ಟಿಂಗ್ ಟೈಮ್ ಎಷ್ಟಿರುತ್ತೆ ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ 2 hours 15 minutes ಇರುತ್ತೆ. ಒಂದೊಂದು ಸೆಷನ್ಗೂ 45 minutes ಇರುತ್ತೆ. ಟೋಟಲ್ ಸ್ಕೋರ್ ಬಂದು 205ರಿಂದ 805 ಮಾರ್ಕ್ಸ್ ವರ್ಗು 205 to 805 ವರೆಗೂ ಮಾರ್ಕ್ಸ್ ಸ್ಕೋರ್ ಇರುತ್ತೆ. ಇದ್ರ ಪರ್ಫಾರ್ಮೆನ್ಸ್ ಮೇಲೆ 3 ಸೆಕ್ಷನ್ ಸ್ಕೋರ್ ನ ಆಡ್ ಮಾಡಿ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾನೆ. ಇದರಲ್ಲೂ ಸಹ ನಿಮಗೆ ಸ್ಕಾಲರ್ಶಿಪ್ ಸಿಗ್ತವೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯೂನಿವರ್ಸಿಟಿ ವೈಸ್ ಸ್ಕಾಲರ್ಶಿಪ್ ಸಿಗ್ತವೆ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟಾಪ್ 1 ಇನ್ಸ್ಟಿಟ್ಯೂಟ್ ಅದರ ಮ್ಯಾನೇಜ್ಮೆಂಟ್ ಅಲ್ಲಿ. ಅದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಂತ ಬಂದ್ರೆ ವರ್ಷಕ್ಕೆ $42,000 ಕೊಡ್ತಾರೆ. ಅಂದ್ರೆ 2 ವರ್ಷಕ್ಕೆ $84,000 ನಿಮಗೆ ಈ ಯೂನಿವರ್ಸಿಟಿಲಿ ಏನಾದ್ರೂ ನೀವು ಜಾಯಿನ್ ಆದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಪರ್ ಇಯರ್ $42,000 ಸಿಗುತ್ತೆ ಪರ್ ಇಯರ್. ಇದು 2 years ಕೋರ್ಸ್ ಆಗಿರೋದ್ರಿಂದ 2 ವರ್ಷಕ್ಕೆ $84,000 ಸಿಗುತ್ತೆ. ಇನ್ನ ಸ್ಟ್ಯಾನ್ಫರ್ಡ್ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂತ ಇದೆ. ಇಲ್ಲಿ 2 ವರ್ಷಕ್ಕೆ ಸೇರಿಸಿ $150,000 ನ ಕೊಡ್ತಾರೆ. 2 ವರ್ಷಕ್ಕೆ $150,000 2 yearsಗೆ ಕೊಡ್ತಾ ಹೋಗ್ತಾರೆ. ಸ್ಟ್ಯಾನ್ಫರ್ಡ್ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂತ ಹೇಳಿ. ಇಲ್ಲಿ ನೀವು ಅಷ್ಟು ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಂಡ್ರೆ ಅಷ್ಟು ಸ್ಕಾಲರ್ಶಿಪ್ ತಗೋಬಹುದು. ಅದೇ ಜೋಸೆಫ್ ವಾರ್ಟನ್ ಫೆಲೋಶಿಪ್ ಅಂತ ಬರುತ್ತೆ. ಅದರಲ್ಲಿ 20,000 ಪರ್ ಇಯರ್ ನೀವು ಸ್ಕಾಲರ್ಶಿಪ್ ನ ತಗೋಬಹುದು. ಇದೇ ರೀತಿ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಒಂದೊಂದು ರೀತಿಯಲ್ಲಿ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಡಾಲರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಸ್ಕಾಲರ್ಶಿಪ್ ಎಲ್ಲ. ನೀವು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಸಹ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಟಾಪ್ ಕಾಲೇಜಸ್, ವರ್ಲ್ಡ್ ಟಾಪ್ ಕಾಲೇಜಸ್ ಅಂತ ಬಂದ್ರೆ ಈಗ ಸ್ಟ್ಯಾನ್ಫರ್ಡ್ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಬಿಸ್ನೆಸ್ ನಾನು ಈಗ ಹೇಳಿದ್ನಲ್ವಾ, ಅದು ವರ್ಲ್ಡ್ ರ್ಯಾಂಕಿಂಗ್ ಬಿಸ್ನೆಸ್ ಸ್ಕೂಲ್ ಅಲ್ಲಿ ನಂಬರ್ 1 ಅಲ್ಲಿ ಇದೆ. ಜಿಮೆಟ್ ಸ್ಕೋರ್ ಇದಕ್ಕೆ 800 ಸಮಥಿಂಗ್ ಗೆ ನೀವು ಮೋರ್ ದೆನ್ 730 ಅಬೌವ್ ಬಂದ್ರೆ ಈ ಯೂನಿವರ್ಸಿಟಿಲಿ ನೀವು ಸೀಟ್ ನ ತಗೋಬಹುದು. ಅದೇ ರೀತಿ ವಾರ್ಟನ್ ಸ್ಕೂಲ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಅಲ್ಲಿ ಓದಿದೆ, ಅದು ರ್ಯಾಂಕಿಂಗ್ ಅಲ್ಲಿ ಸೆಕೆಂಡ್ ಇದೆ. ಇಲ್ಲಿ ಜಿಮೆಟ್ ಸ್ಕೋರ್ ಬಂದು ನೀವು 730 ಇರಬೇಕು. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಇದು ರ್ಯಾಂಕಿಂಗ್ 3rd ಇದೆ ವರ್ಲ್ಡ್ಗೆನೆ. ಇಲ್ಲಿ ಜಿಮೆಟ್ ಸ್ಕೋರ್ 740 ಅಂಡ್ ಅಬೌವ್ ಇದ್ರೆ ಸಿಗುತ್ತೆ. MIT ಸೋಲೋನ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಂತಿದೆ, ಇದು ವರ್ಲ್ಡ್ ರ್ಯಾಂಕಿಂಗ್ 4 ಇದೆ. ಜಿಮೆಟ್ ಸ್ಕೋರ್ 732 ಇದ್ರೆ ಇದು ನಿಮಗೆ ಸಿಗುತ್ತೆ. ಲಂಡನ್ ಬಿಸ್ನೆಸ್ ಸ್ಕೂಲ್ ಅಂತಿದೆ, ರ್ಯಾಂಕಿಂಗ್ 5 ಇದೆ, ಜಿಮೆಟ್ ಸ್ಕೋರ್ 700. ಅಂದ್ರೆ ನಿಮ್ಗೆ ಹೆಚ್ಚು ಮಾರ್ಕ್ಸ್ ಬಂದಂಗೆಲ್ಲ ಟಾಪ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದೋ ಅವಕಾಶ ಸಿಗುತ್ತೆ. ಒಳ್ಳೆ ಸ್ಕೋರ್ 700 ಅಬೌವ್ ಬಂದ್ರೆ ವರ್ಲ್ಡ್ ರ್ಯಾಂಕಿಂಗ್ ಟಾಪ್ 5 ಇನ್ಸ್ಟಿಟ್ಯೂಷನ್ ಅಲ್ಲೇ ನೀವು ಓದ್ಬೋದು. ಅದೇ ರೀತಿ ಇಂಡಿಯಾದಲ್ಲೂ ಸಹ ಟಾಪ್ ಇನ್ಸ್ಟಿಟ್ಯೂಟ್ ಇದಾವೆ ಈ ಬಿಸ್ನೆಸ್ ಸಂಬಂಧಪಟ್ಟಂಗೆ. ಈ ಸ್ಕೋರ್ನೆ ಅವ್ರು ಕನ್ಸಿಡರ್ ಮಾಡೋ ಅಂತ ಒಂದು ಪದ್ಧತಿನೂ ಇದೆ. ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಇದೆ. ಅವರು ಈ ಜಿಮೆಟ್ ಸ್ಕೋರ್ ನ ಕನ್ಸಿಡರ್ ಮಾಡ್ಕೊಂಡು ಸೀಟ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIMs ಅಂತ ಬರುತ್ತೆ. ಅಹಮದಾಬಾದ್ ಅಲ್ಲಿ ಇದೆ, ಬೆಂಗಳೂರಲ್ಲಿದೆ, ಕಲ್ಕಟ್ಟಾದಲ್ಲಿದೆ, ಲಕ್ನೋದಲ್ಲಿದೆ, ಕೋಲ್ಕತ್ತಾದಲ್ಲಿದೆ. ಈ ತರದ ಸ್ಕೂಲ್ ಅಲ್ಲೂ ಇದೆ. ಎಕ್ಸ್ವೇರ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ, ಅಲ್ಲೂ ಈ ಸ್ಕೋರ್ ನ ಕನ್ಸಿಡರ್ ಮಾಡ್ತಾರೆ. SP ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತಿದೆ, ಅಲ್ಲೂ ಇದನ್ನ ಕನ್ಸಿಡರ್ ಮಾಡ್ತಾರೆ ಜಿಮೆಟ್ ಸ್ಕೋರ್ ನ. ಚೆನ್ನೈಯಲ್ಲೂ ಈ ಸ್ಕೋರ್ ನ ಕನ್ಸಿಡರ್ ಮಾಡ್ತಾರೆ. ನೆನಪಿರ್ಲಿ, ಇದು ಒಂದು ಉತ್ತಮವಾದ ಎಕ್ಸಾಮು. ಯಾರೆಲ್ಲ MBA ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಈ ಎಕ್ಸಾಮ್ ನ ಬರೆದು ವರ್ಲ್ಡ್ ನಂಬರ್ 1 ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮ್ಗೆ ಓದೋ ಅವಕಾಶ ಸಿಗುತ್ತೆ. ಹಂಗಾಗಿ ಯಾರೆಲ್ಲ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೇಕು ಅಂತಿದ್ದೀರಿ, ಇಲ್ಲ MBA ಮಾಡ್ಬೇಕು ಅಂತಿದ್ದೀರಿ, ಅವ್ರಿಗೆ ಈ ಎಕ್ಸಾಮ್ ತಗೊಳ್ಳೋದು ಒಂದು ಉತ್ತಮವಾದ್ದು. ವರ್ಲ್ಡ್ ಮತ್ತೆ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗುತ್ತೆ. ಉತ್ತಮವಾದ ಈ ಎಕ್ಸಾಮು. ಯಾರೆಲ್ಲ MBA ಮಾಡಕ್ ಇಂಟ್ರೆಸ್ಟ್ ಇದೆ ಈ ಎಕ್ಸಾಮ್ ನ ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್. ಮುಂದಿನ ಎಜುಕೇಶನಲ್ ಮಾಹಿತಿಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.